ಮುಖ್ಯಮಂತ್ರಿ ಹೇಳಿರೋದ್ರಲ್ಲಿ ಮತ್ತು ಮಂತ್ರಿಗಳು ಹೇಳಿರೋದ್ರಲ್ಲಿ ಸತ್ಯ ಇದೆ. ನಾವೆಲ್ಲ ಯಾರು MLAಗಳನ್ನು ವಿರೋಧ ಪಕ್ಷದವರು ಭೇಟಿ ಮಾಡಿದರು, ಎಲ್ಲಿ ಭೇಟಿ ಮಾಡಿದರು, ಎಲ್ಲಿ ಸ್ಪೀಕರ್ ಹಾಕಿದರು, ಯಾವ ಗೆಸ್ಟ್ ಹೌಸಿಗೆ ಬಂದಿದ್ದರು, ಯಾವ ಏರ್ಪೋರ್ಟಲ್ಲಿ ಸಿಕ್ಕಿದ್ರು, ಯಾವ ಹೋಟ್ಲಲ್ಲಿ ಬಂದು ಭೇಟಿ ಮಾಡಿದ್ರು ಅನ್ನೋದೆಲ್ಲ ವಿಡಿಯೋ ಆಡಿಯೋ ರೆಕಾರ್ಡ್ ಇದೆ. ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ, ತೋರಿಸಿದ್ದೀವಿ. ಆದ್ದರಿಂದ ಆ ಬೇಸ್ ಮೇಲೆ ಮುಖ್ಯಮಂತ್ರಿಗಳು 50 ಕೋಟಿಗೆ 50 ಶಾಸಕರನ್ನು ಖರೀದಿ ಮಾಡೋಕ್ಕೆ ಬಂದಿದ್ದರು. ಆದರೆ ನಮ್ಮ ಯಾರ ಶಾಸಕರು ಕೂಡ ಅದಕ್ಕೆ ಬಿದ್ದಿಲ್ಲ ಅನ್ನೋದನ್ನು ಹೇಳಿದರೆ ಅದು ಸತ್ಯ. ಅಲ್ಲ, ಸೂಕ್ತವಾದ ಸಮಯ ಅಲ್ವಾ ಇದು? ಯಾಕೆ ಬಿಡುಗಡೆ ಮಾಡಬಾರ್ದು? ಬರ್ತೀವಿ ಗಳಿಗೆ. ಈಗ ಕೋರ್ಟಲ್ಲಿ ಒಂದು ಕೇಸ್ ನಡೆದ್ರೆ 12 ವರ್ಷ, 10 ವರ್ಷ, 8 ವರ್ಷ ನಡೀತದೆ. ಅದಕ್ಕೆ ಸಮಯ ಗಳಿಗೆ ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಸಮಯ ಗಳಿಗೆ ಎಲ್ಲ ನೋಡ್ತಾ ಇದ್ದೀವಿ. ಯಾವಾಗ ಬಿಡಬೇಕೋ ಬಿಡ್ತೀವಿ. ಸೂಕ್ತವಾದ ಕಾನೂನು ಕ್ರಮಗಳನ್ನು ಕೈಗೊಳ್ತೀವಿ. ವಾಲ್ಮೀಕಿ ಹಗರಣ ಮತ್ತು ಮೂಢ ಹಗರಣನ ಡೈವರ್ಟ್ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಈ ರೀತಿಯಾದಂಥ ತಂತ್ರ ಆರೋಪಗಳು ಮಾಡ್ತಾ ಇದ್ದಾರೆ. ಏನು ಡೈವರ್ಟ್ ಮಾಡಿ ಏನು ಮಾಡ್ತೀರಿ? ತನಿಖೆ ಕರೆದಾಗಿದೆ, ತನಿಖೆಗೆ ಸಹಕರಿಸಾಗಿದೆ, ತನಿಖೆಗೆ ಎದುರಿಸಾಗಿದೆ. ಏನು ಡೈವರ್ಟ್ ಮಾಡ್ತೀರಾ? ಅದು ಸುಮ್ಮನೆ ಅವರೆಲ್ಲ 50 ಕೋಟಿದಲ್ಲಿ ಅವ್ರಿಗೆ ಗೊತ್ತಲ್ವ ಯಾರು ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ನನಗೆ ಯಾರು ಬಂದು ಯಾರನ್ನ ಮಾತಾಡಿದರು, ಎಲ್ಲಿ ಮಾತಾಡಿದರು, ಏನು ಮಾತಾಡಿದರು ಅನ್ನೋದು ಗೊತ್ತಿದೆಯಲ್ಲ. ಈಗ ಯೋಗೇಶ್ವರು ಕೂಡ ಮಾತಾಡಿದರು. ಅವಾಗ ಅವ್ರು ವಿರೋಧ ಪಕ್ಷದಲ್ಲಿದ್ರಲ್ಲ, ಮಾತಾಡಿದ್ರು. ಮೊನ್ನೆ ಚುನಾವಣೆ ಪ್ರಚಾರಕ್ಕೆ ಹೋದಾಗ ಏನು ಗುರು ನನ್ನ ಹೆಸರನ್ನೇ ಹೇಳ್ಬಿಟ್ಟಿದೆ, ನೀವು ಮಾತಾಡಿದ್ರಲ್ಲ ಅದಕ್ಕೆ ಹೇಳಿದ್ದೆ ಅಂತ ಹೇಳಿದೆ. ಹಾಗೆ ಕಳ್ಳನ ಮನಸ್ಸು ಉಳ್ಳಲ್ಗೆ ಅನ್ನೋರು ಅಲ್ಲಿ ವಿರೋಧ ಪಕ್ಷದಲ್ಲಿದ್ದಾರಲ್ಲ, ಅದು ಭಯ ನಮ್ಮದು ವಿಡಿಯೋ ಬಂದ್ಬಿಟ್ಟದು ಅಂತ. ಅಲ್ಲ, 50 ಜನ ಅಂತ ಹೇಳ್ತಿದ್ದಾರೆ. ಒಬ್ಬರು ನಿಮ್ಗೆ ಮೈನಸ್ ಮಾಡಿದ್ರೆ ಇನ್ನು 49 ಜನ ಯಾರ್ಯಾರು ಸಂಪರ್ಕದಲ್ಲಿದ್ದಾರೆ ಅಂತ BJP ಅವರು ಎಲ್ಲರೂ ಅವ್ರಿಗೆ ಗೊತ್ತಲ್ಲ. ಈಗ ನೀನು ಯಾರನ್ನ ಈಗ ನನ್ನನ್ನು ಮಾತಾಡ್ಸಿರೋದು ರವಿಕುಮಾರ್ ಮಾತಾಡ್ಸಿದ್ದೀನಿ ಅಂತ ನಿಮ್ಗೆ ಗೊತ್ತಿರ್ತದಲ್ಲ. ಅವ್ರು ಯಾರ್ಯಾರಂಗೆ ಮಾತಾಡ್ಸವ್ರೆ, ಏನೇನು ಹೇಳೋರೆ. 50ರಿಂದ 100 ಕೋಟಿನೂ ಕೊಡ್ತೀನಿ ಅಂತ ಹೇಳಿದ್ರು. ನೀನು 50 ಅಲ್ಲ 100 ಕೊಡ್ತೀವಿ ಅಂತ ಹೇಳಿದ್ರು. ಅವ್ರಿಗೆ ದುಡ್ಡಿಗೆ ಬೆಲೆ ಇಲ್ಲ. ದುಡ್ಡು ಅಂದರೆ ಮೋದಿ ಸರ್ಕಾರದವ್ರಿಗೆ, ಅಮಿತ್ ಶಾ ಅವ್ರಿಗೆ ಬೆಲೆ ಇಲ್ಲ, ಯಡಿಯೂರಪ್ಪನವ್ರಿಗೆ ಬೆಲೆ ಇಲ್ಲ, ಅಶೋಕ್ ಅವ್ರಿಗೆ ಬೆಲೆ ಇಲ್ಲ, ರಮೇಶ್ ಜಾರಕಿಹೊಳಿಗೆ ಬೆಲೆ ಇಲ್ಲ, ಯತ್ನಾಳ್ ಅವ್ರಿಗೆ ಬೆಲೆ ಇಲ್ಲ. ದುಡ್ಡಂದರೆ ಬೆಲೆನೇ ಗೊತ್ತಿಲ್ಲ. ಎಷ್ಟು ಬೇಕಾದ್ರೆ ಕೊಡಬೇಕು. ಅವ್ರಿಗೇನು ಅಂದರೆ ಸರ್ಕಾರದಲ್ಲಿ ಇರಬೇಕು. ಅವ್ರು ಮಾಡಿರೋ ಹಗರಣಗಳು ಮುಚ್ಚಬೇಕಲ್ಲ. ಇವಾಗ ನೋಡು, ಕೋವಿಡ್ ಹಗರಣ ತೆಗೆದ್ವಿ. ಏನು ಬಡವ್ರಿಗೆ ಕೊಡೋ ಇಂಜೆಕ್ಷನಲ್ಲೂ ದುಡ್ಡು ಹೊಡೆದವ್ರು ಅವರು BJP ಅವರು. ಭಯ, ಜೈಲಿಗೆ ಹೋಗ್ಬಿಡ್ತೀವಿ, ಜೈಲಲ್ಲಿ ಇರ್ತೀವಿ ಅಂತ. ಅದಕ್ಕೆ ಸರ್ಕಾರ ಬರಬೇಕು ಅನ್ನೋ ಏಕೈಕ ಕಾರಣಕ್ಕೆ ಬಾಯಿ ಮುಚ್ಚಿಸ್ಬೇಕು ನಮ್ಮನ್ನು ಅಂತ ಅವರು ಸರ್ಕಾರ ಬೀಳ್ಸಕ್ಕೆ ಹೊರಟಿದ್ದಾರೆ. ಕೋವಿಡ್ ದುಡ್ಡಿಂದ ಅಂತಲ್ಲಪ್ಪ, ಕೋವಿಡಲ್ಲಿ ಮಾಡಿರೋ ಹಗರಣ ಏನೇನೋ ಲಿಸ್ಟ್ ಮಾಡ್ತೀಯಲ್ಲ. ಕೋವಿಡರ್ ಹಗರಣ ಮಾಡಿರೋದೆಲ್ಲ ಆಚೆಗೆ ಬಂದ್ಬಿಡ್ತದೆ. ನಾವು ವಿರೋಧ ಪಕ್ಷದಲ್ಲಿದ್ದರೆ ಕಂಬಿ ಎಣಿಸ್ಬೇಕಾಗತ್ತೆ. ಕೋವಿಡಲ್ಲಿ ಸತ್ತೋರ ಪಾಪ ಪ್ರಜ್ಞೆ ನಮ್ಮನ್ನು ಕಾಡ್ತಾ ಇದೆ. ನಾವು ಮೋಸ ಮಾಡಿದ್ದೀವಿ, ದರೋಡೆ ಮಾಡಿದ್ದೀವಿ, ದುಡ್ಡು ಹೊಡೆದಿದ್ದೀವಿ. ಇದು ಕಾಂಗ್ರೆಸ್ನವರು ನಮ್ಮನ್ನು ಹಿಡಿದು ಒಳಗಾಕ್ಬಿಡ್ತಾರೆ ಅನ್ನೋ ಭಯಕ್ಕೆ ನಮ್ಮ ಸರ್ಕಾರ ಬೀಳಿಸ್ಬೇಕು ಅಂಥೇಳಿ ಹೊರಟರು. ಅದಾಗಲಿಲ್ಲ. ಮುಖ್ಯಮಂತ್ರಿಗಳು ಮೂಢ ಹಗರಣ ತೆಗೆದಿದ್ದಾರೆ. ಅದರಲ್ಲಿ ಅವ್ರದ್ದು ಏನೂ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಏನೋ ಮಾಡಿ ಸರ್ಕಾರನ ಬೀಳಿಸ್ಬಿಡ್ಬೇಕು ಅನ್ನೋ ಆಸೆ. ಮಂಜುನಾಥ್ ಅವ್ರ ಬಂಧನ ಕೂಡ ಆಗುತ್ತೆ ಅಂತ ಹೇಳ್ತಿದ್ರೆ ಅದು ನನಗೆ ಗೊತ್ತಿಲ್ಲ. ಅವರು ತಪ್ಪು ಮಾಡಿದರೆ ಬಂಧನ. ಯಾರೇ ತಪ್ಪು ಮಾಡಿದ್ರೆ ಈ ದೇಶದ ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಅವರು ಖರೀದಿಯಲ್ಲಿ ಹಗರಣ ಮಾಡಿದರೆ ಅವರು ಹೃದಯವಂತ, ಹೃದಯ ಇಲ್ಲ, ಹೃದಯ ಬಂತು, ಅದೆಲ್ಲ ಚುನಾವಣೆಗೆ ಮಾತ್ರ. ಈಗ ಅವರು MP, ನಾನು ಶಾಸಕ. ಅವರು ಆಡಳಿತ ಪಕ್ಷ ಕೇಂದ್ರದಲ್ಲಿ, ಇಲ್ಲಿ ವಿರೋಧ ಪಕ್ಷದ ಇವರು. ಒಳ್ಳೆ ಕಾಮಿಡಿ ಆಯ್ತು ರೀ. ರಾಜಕಾರಣಕ್ಕೆ ಬರೋದು, ನಮ್ಮನ್ನು ಬೈಯೋದು, ನಾನು ಹೃದಯವಂತ ಅನ್ನೋದು. ದಿನಾ ಬೆಳಗ್ಗೆ ರಾಜಕೀಯ ಮಾಡೋದು. ಕೇಳಿದ್ರೆ ಅಯ್ಯೋ ಭೀಷ್ಮ, ಅಯ್ಯೋ ರಾಜಕೀಯ ಧುರಣಿ, ಅವರು ಮಾತಾಡ್ಬಿಡು. ಬಂದೇನು ಕಳೆಕಾಯಿ ತಿಂತಾರ? ಏನು ಕಾಂಗ್ರೆಸ್ ಅವ್ರನ್ನ ಹೊಗಳ್ತಾರ? ರಾಜಾದಿ ರಾಜ, ವೀರಾದಿ ವೀರ ಅಂತ. ಅವ್ರು ಬರೋದು ನಮ್ಮನ್ನು ಬೈಯೋದು. ನಾವು ಬೈದ್ಬಿಟ್ರು. ಅಯ್ಯಯ್ಯೋ ಕರುಣನ್ನ ಬೈದ್ಬಿಟ್ರು, ಹೃದಯನ ಬೈದ್ಬಿಟ್ರು. ನೀನು ಬಾಯಿ ಮುಚ್ಕೊಂಡಿರಯ್ಯ, ನಮ್ಮನ್ನ ಯಾಕೆ ಬೈತೀಯ? ಹೌದಲ್ವಾ? ಬಿಡಬೇಕು ಇದೆಲ್ಲ ಕತೆ ಕವನ ಕೇಳೋ ಕಾಲ ಹೋಯ್ತು. ದಡ್ರ ಕಾಲದಲ್ಲಿ ರಾಜಕೀಯ ಮಾಡಿಬಿಟ್ಟಿದಾರಲ್ಲ. ಹಂಗೆ ಎಲ್ಲ ಜನ ಬುದ್ಧಿವಂತರಿದ್ದಾರೆ. ಎಲ್ಲ ಏನೇನು ನಡೀತದೆ ಈ ರಾಜ್ಯದಲ್ಲಿ, ಏನಾಗ್ತಾಯಿದೆ ಎಲ್ಲ ಗೊತ್ತಿದೆ ಜನಕ್ಕೆ. ಸರಿ, ಈಗಾಗಲೇ CPI ಹೇಳಿದ್ರು, ಜಮೀರ್ ಹೇಳಿಕೆ ಇದೆಯಲ್ಲ, ಇದು ಸಾಕಷ್ಟು ನಷ್ಟ ಉಂಟಾಗಿದೆ. ಏನೋ ಒಂದು ಯೋಗೇಶ್ವರ್ ಗೆಲ್ತಾರೆ, ಬರ್ಕೊಳ್ಳಿ. 23ಕ್ಕೆ ಇಲ್ಲೇ ಇರ್ತೀನಿ, ಮೈಕ್ ಹಿಡೀರಿ. ಯೋಗೇಶ್ವರ್ ಗೆಲ್ತಾರೆ. ಅದೇನೋ ಟ್ರಿಕ್ಸಲ್ಲಿ ಹೇಳಿದ್ದಾರೆ. ಆ ಟ್ರಿಕ್ಸ್ ಅವ್ರಿಗೆ ಗೊತ್ತು ಏನು ಅಂತ. ಏನೂ ಆಗಿಲ್ಲ ರೀ, ಏನೂ ಆಗಿಲ್ಲ. ಯೋಗೇಶ್ವರ್ ಗೆಲ್ತಾರೆ. ನಮ್ಮ ಯೋಗೇಶ್ವರ್ ಯಾಕೆ ಪ್ರೆಸ್ ಮೀಟ್ ಮಾಡಿದ್ರು ಅನ್ನೋದು ಅವ್ರಿಗೂ ಗೊತ್ತು, ಎಲ್ರಿಗೂ ಗೊತ್ತು. ಏನೋ ಇರಲಿ, ಅದೆಲ್ಲ ಇರಬೇಕು ರಾಜಕಾರಣದಲ್ಲಿ ಟ್ರಿಕ್ಸ್.